ವಿನೋದ ಒಂದು ಕಡೆಯಲ್ಲಿ ಆಕ್ರಂದನ, ಮತ್ತೊಂದು ಕಡೆಯಲ್ಲಿ ಆಕ್ರೋಶ. ತಾವೀಗ ಶವಾಗಾರದ ಮುಂದೆ ಇದ್ದೀರಿ, ಏನ್ ಹೇಳ್ತಾರೆ ಕುಟುಂಬದವರು, ಏನೇನಾಯ್ತಲ್ಲಿ? ಮೂವರ ಮೃತ ದೇಹಗಳನ್ನ ಪಂಚನಾಮೆಗೆ ತೆಗೆದುಕೊಂಡು ಹೋಗೋದಕ್ಕೂ ಕೂಡ ಈಗ ಕುಟುಂಬಸ್ಥರು ಒಪ್ಪಿಲ್ಲ. ಬಹಳ ಪ್ರಮುಖವಾಗಿ ಪಂಚನಾಮೆ ಮಾಡೋದಕ್ಕೆ ಈಗಾಗಲೇ ಮೂವರು ತಹಶೀಲ್ದಾರರು ಕೂಡ ಈಗ ನೇಮಕ ಮಾಡಲಾಗಿದೆ. ಚಾಮರಾಜನಗರ, ಕೊಳ್ಳೇಗಾಲ ಮತ್ತು ಯಳಂದೂರಿನಿಂದ ಮೂವರು ತಹಶೀಲ್ದಾರರ ಒಬ್ಬೊಬ್ಬ ಒಂದೊಂದು ಮೃತದೇಹಕ್ಕೆ ಈಗಾಗಲೇ ಏನು ನೇಮಕವನ್ನು ಮಾಡಿ ಸಂಪೂರ್ಣವಾದಂತಹ ಮಾಹಿತಿಯನ್ನ ಕಲೆ ಹಾಕೋದು ಕೂಡ ಈಗಾಗಲೇ ಏನು ಜಿಲ್ಲಾಡಳಿತ ಮುಂದಾಗಿರುವಂತದ್ದು ದೃಶ್ಯ ಗಮನಿಸ್ತಾ ಇರಬಹುದು. ಈಗಾಗಲೇ ಮೃತದೇಹಗಳೆಲ್ಲ ಸ್ಕ್ಯಾನಿಂಗ್ ವೈಜ್ಞಾನಿಕವಾಗಿ ತಪಾಸಣೆ ಪಂಚನಾಮೆ ಮಾಡೋದಕ್ಕೂ ಕೂಡ ತೆಗೆದುಕೊಳ್ಳುವುದಕ್ಕೆ ಕುಟುಂಬಸ್ಥರು ಬಿಟ್ಟಿಲ್ಲ. ಅವರ ಒತ್ತಾಯ ಇರುವಂತದ್ದು ಹನೂರಿನ ತಾಲೂಕಿನ ಏನೋ ಅರಣ್ಯ ಅಧಿಕಾರಿಗಳಿದ್ದು ಅವರೆಲ್ಲರೂ ಕೂಡ ಸ್ಥಳಕ್ಕೆ ಬರಬೇಕು ಅಂತೇಳಿ ಪಟ್ಟ ನಡೆದಿರುವಂತದ್ದು. ಸೊ ಹೀಗಾಗಿ ಇಲ್ಲೂ ಕೂಡ ಸಾಕಷ್ಟು ಗೊಂದಲಗಳು ಕೂಡ ಇಲ್ಲೂ ಕೂಡ ಮುಂದುವರಿತಾ ಇದೆ. ಜೊತೆಗೆ ಈಗಾಗಲೇ ಏನು ನೆಲೆ ಹೊರಡಿಸಿರುವಂತಹ ಪತ್ರಿಕಾ ಪ್ರಕಟಣೆಗಳಿದೆ, ಅದು ಕೂಡ ಸುಳ್ಳು ಅಂತೇಳಿ ಸಾಕಷ್ಟು ಎಲ್ಲರೂ ಕೂಡ ಒತ್ತಾಯ ಮಾಡ್ತಾರೆ. ಜೊತೆಗೆ ಅವರಿಗೆ ಪರಿಹಾರ ಕೊಡಬೇಕು ಅಂತ ನಮ್ಮ ಜೊತೆಗೆ ಕುಟುಂಬಸ್ಥರನ್ನ ಮಾತಾಡಿಸ್ತಾ ಹೋಗ್ತೀರಿ. ಸರ್, ಈಗ ನಿಮ್ಮ ಬೇಡಿಕೆ ಏನು ಸರ್? ಈಗ ಸರ್, ಈಗ ನಾವು ಇನ್ಕ್ವೆಸ್ಟ್ ಮಾಡಕ್ಕೆ ಒಪ್ತಾ ಇಲ್ಲ. ಕರ್ಕೊಂಡೋದ್ರು, ಮತ್ತೆ ಪ್ರೊಸೀಜರ್ ಮಾಡಿ ನೆಕ್ಸ್ಟ್ ಫರ್ದರ್ ಪೋಸ್ಟ್ಮಾರ್ಟಮ್ ಮಾಡಿ ಹೆಂಗಾರು ಮಾಡಿ ಈ ಬಾಡಿನ ಒಪ್ಪಿಸ್ಬಿಡ್ಬೇಕು ಅಂತ ಇವರು ತರಾತುರಿಯಲ್ಲಿ ಮಾಡ್ತಾ ಇದ್ದಾರೆ ಟು ಎಸ್ಕೇಪ್ ಫ್ರಮ್ ದಿ ಡಿಸಾಸ್ಟರ್. ಬಟ್ ನಮಗೆ ಸೂಕ್ತವಾದ ಒಂದು ಪರಿಹಾರ ಬೇಕು. ಅನ್ ದ ಸೆನ್ಸ್ ಬರೀ ದುಡ್ಡುಗೋಸ್ಕರ ಅಲ್ಲ. ನೋಡಿ, ಇವ್ರದ್ದು ಎಲ್ಲ ಎರಡೆರಡು ಮಕ್ಕಳು ಇದಾರೆ ಸರ್. ಈಗ ಸಾವುಗೆ ಒಂದು ಬೆಲೆ ಇರಬೇಕು. ಈಗ ಒಂದು ಹುಲಿ ಸತ್ರೆ, ಒಂದು ಚಿರತೆ ಸತ್ರೆ ಇಮ್ಮಿಡಿಯೇಟ್ಲಿ ಟೋಟಲ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಬರ್ತಾರೆ. ಹಾಗಿದ್ದಲ್ಲಿ ಮನುಷ್ಯನ ಒಂದು ಜೀವ ಅಷ್ಟೊಂದು ಹುಲಿಗಿಂತ ಕೇಡ ಸರ್? ನಮ್ಗಿಂತ ಹುಲಿ ದೊಡ್ಡದ ಸರ್? ನಮ್ ಜೀವಕ್ಕೆ ಬೆಲೆ ಇಲ್ವಾ ಸರ್? ಈಗ 3 ಸಾವು ಸರ್. ಅದು ಈವನ್ ಕಸಾಬ್ ಅಂತವನು ಕೂಡ ಟೆರರಿಸ್ಟ್ನ ನಾವು 6 ವರ್ಷಗಳ ಕಾಲ 6-7 ವರ್ಷಗಳ ಕಾಲ ಎನ್ಕ್ವೈರಿಯಲ್ಲಿ ಇಟ್ಟು ಸೂಕ್ತವಾದ ಒಂದು ಇದೆಲ್ಲ ಮಾಡಿ ಎನ್ಕ್ವೈರಿ ಮಾಡಿ ತದನಂತರ ಅವನ್ನ ಗಲ್ಲಿಗೇರಿಸ್ದೋ. ಇವ್ರು ಅಂತವ್ರ ಸರ್? ಅವ್ರಿಗಿಂತ ಇವ್ರು ಕೇಳಿ ಮಾಡ್ಬಿಟ್ರ ಸರ್? ಇವರು ಕಾಡು ಅಂಚಿನಲ್ಲಿರುವ ಜನ ನಾವೆಲ್ಲ. ಅವ್ರ ಕಾಡನ್ನ ನಾವು ಹೇಳ್ತಾ ಇರೋದು ಪಂಚನಾಮೆನ ಮಾಡಿ ತದನಂತರದಲ್ಲಿ ಮುಂದಿನ ಪ್ರೊಸೀಜರ್ ಅವಕಾಶ ಕೊಡಿದ್ವಿ. ಅದಕ್ಕೆ ಅವಕಾಶ ಕೊಡ್ತೀರಾ ಇಲ್ವಾ ಅಂತ? ಖಂಡಿತವಾಗ್ಲೂ ನಾವು ಅವಕಾಶ ಕೊಡ್ತೀವಿ ಸರ್. ಯಾವಾಗ ಅಂತಂದ್ರೆ ಫಾರೆಸ್ಟ್ ಈ ಸಂಬಂಧಪಟ್ಟ ಅರಣ್ಯ ಸಚಿವರು ಇಲ್ಲಿ ಬರಬೇಕು. ಇದು ನನ್ನ ಬೇಡಿಕೆ ಅಲ್ಲ, ನಮ್ಮ ನೊಂದಿರುವಂತಹ ಆ ಕುಟುಂಬಗಳ ಬೇಡಿಕೆ. ಅರಣ್ಯ ಸಚಿವರು ಇಲ್ಲಿ ಬಂದ ತಕ್ಷಣ ಅವರಿಂದ ಕೆಲವೊಂದು ಉತ್ತರಗಳು ನಮಗೆ ಪಡ್ಕೋಬೇಕಾಗಿದೆ ಸರ್. ತದನಂತರ ಇಮಿಡಿಯೇಟ್ಲಿ ವಿ ವಿಲ್ ಸಪೋರ್ಟ್ ವಾಟ್ ಎವರ್ ದ ಪ್ರೊಸೀಜರ್ ವಿಚ್ ಹಸ್ ಟೇಕನ್ ಬೈ ದಿ ಅರಣ್ಯ ಸಚಿವರು ಹೇಳಿದರೆ 4-5 ಬ್ಯಾಗ್ ಅಷ್ಟು ಮಾಂಸ ಇತ್ತು, ಅವ್ರ ಹತ್ರ ಗನ್ಗಳಿತ್ತು, ಆಯುಧಗಳಿತ್ತು ಅಂತ ಹೇಳಿ ಅವರೇ ಪ್ರೆಸ್ ಮೀಟ್ ಮಾಡಿ ಅದನ್ನ ಬಹಿರಂಗಪಡಿಸಿದ್ದಾರೆ. ಅಲ್ಟಿಮೇಟ್ಲಿ ಈಸ್ ನಾಟ್ ದಿ ಸುಪ್ರೀಂ ಸರ್. ಈ ಮೇ ಬಿ ಶಾಸಕ ಸಚಿವರು ಇರಬಹುದು. ನಮಗೆ ಕೋರ್ಟ್ ಅಂತ ಒಂದಿದೆ, ನ್ಯಾಯ ಅಲ್ಲಿ ಸಿಗುತ್ತದೆ. ನಾವು ಸಂವಿಧಾನದಲ್ಲಿ ನಂಬಿರೋರು. ಏಕಾಏಕಿ ಆ ತರ ಸ್ಟೇಟ್ಮೆಂಟ್ ಕೊಡೋದು ತಪ್ಪು ಅನ್ಸುತ್ತೆ ನನ್ನ ಪ್ರಕಾರ. ಈ ಒಂದು ಆ ತರ ಇದ್ರೂ ಕೂಡ ಅವರು ಸ್ಟೇಟ್ಮೆಂಟ್ ಓಪನ್ ಸ್ಟೇಟ್ಮೆಂಟ್ ಆಗಿ ಈ ತರ ಕೊಡೋದು ನನ್ನ ಪ್ರಕಾರ ತಪ್ಪು ಇದೆ ಸರ್. ಯಾಕಂದ್ರೆ ಎನ್ಕ್ವೈರಿ ಆಗಲಿ ನೀವು ಹೆಂಗೆ ಆ ತರ ಹೇಳ್ತೀರಾ? ಈಗ ನಾವು ಹೇಳ್ತೀವಿ ಸರ್, ಮನೇಲಿ ಮಲಗಿದ್ದವನೇ ಸಚಿವರಿಗೆ ಅಧಿಕಾರಿಗಳು ಮಾಹಿತಿ ಕೊಟ್ಟಿರೋದನ್ನ ಬಹಿರಂಗಪಡಿಸಿರುವಂತದ್ದು. ಅದು ಅದೇ ಅಧಿಕಾರಿಗಳು ಹೇಳೋದು ಮಾತು ನೀವು ಕೇಳೋದಾದ್ರೆ ಆಮೇಲೆ ನೀವೇನಕ್ಕೆ ಇದು ಸಚಿವರಾಗಿರ್ಬೇಕು? ನೀವು ಕರೆಕ್ಟ್ ಆಗಿ ಖುದ್ದಾಗಿ ಎಲ್ಲ ವಿಷಯವನ್ನು ಕೂಲಂಕುಷವಾಗಿ 2 ಕಡೆ ನೀವು ತಿಳ್ಕೊಂಡ ಮಾತಾಡಬೇಕು. ಸುಮ್ಮನೆ ಏಕಾಏಕಿ 5 ಮೂಟೆ ಅಂದ್ರೆ ತಗೊಬನ್ನಿ, ಅದನ್ನು ಫಾರೆನ್ಸಿಕ್ ರಿಪೋರ್ಟ್ ಮಾಡಲಿ. ಇವರು ಯಾವ ಟೈಮಲ್ಲಿ ಇದು ಮಾಡಿದ್ರು ಅದೆಲ್ಲ ಗೊತ್ತಾಗುತ್ತಲ್ವಾ? ತದನಂತರ ಅವ್ರಿಗೆ ಶಿಕ್ಷೆ ಆಗಿ ಸರಿ ಸರ್. ಈವನ್ ನಾನು ನನ್ನ ಕಡೆಯಿಂದ ಮಾತಾಡ್ತಿರೋದು ಅವ್ರು ಮಾಡಿದ್ರು ಅಂತ ಇಟ್ಕೊಳ್ಳೋಣ. ಒಂದಿದು ಏನು ಸಾಯಿಸ್ಬಿಡೋದಾ? ಅದೇ ನಾವು ಶಿಕ್ಷಣ? ನೀವು ಸಂವಿಧಾನ ಕೈಗೆ ಎತ್ಕೊಬಿಡ್ತೀರಾ ಫಾರೆಸ್ಟ್ ಅವರು? ಹಂಗಾರೆ ಫಾರೆಸ್ಟ್ ಅವರು ನಿಮ್ಗೆ ಸಪರೇಟ್ ಆಗಿ ಏನೋ ಒಂದು ನಿಮ್ ಮಾತ್ರ ರೂಲ್ಸ್ ಇದೆ, ಯಾರು ಕೇಳೋಂಗಿಲ್ಲ ಮಾಡಂಗಿಲ್ಲ ಅಂತ ನಿಮ್ಗೆ ಇದೆ ಅಂತ ಹೇಳ್ಬಿಟ್ಟು ನೀವು ಏನ್ ಬೇಕಾದ್ರೂ ಮಾಡ್ಬೋದಾ ಸರ್? ಇದು ನಿಜವಾಗ್ಲೂ ಹೇಳ್ತಾ ಇದೀನಿ ಸರ್. ಅನೂರು ಕ್ಷೇತ್ರದಲ್ಲಿ ಯಾವಾಗ ಇವರು ರಿಸರ್ವ್ ಫಾರೆಸ್ಟ್ ಮಾಡಿದ್ರು, ಅದಾದ್ಮೇಲೆ ಅಲ್ಲಿ ಪಾಪ ಎಷ್ಟೋ ವರ್ಷಗಳು 100 ವರ್ಷಗಳಿಂದ ನಮ್ಮ ರೈತರು ಪಾಪ ಫಾರೆಸ್ಟ್ ಒಳಗಡೆ ಹೋಗಿ ಬರೋದು, ದನ ಕರುಗಳನ್ನ ಮೇಯಿಸೋದು, ಮಾಡೋದು, ಮತ್ತೊಂದು ಇಟ್ಕೊಂಡಿದೀವಿ ಸರ್. ಒಡನಾಟ ತುಂಬಾ ಚೆನ್ನಾಗಿದೆ. ಇವರೇನ್ ಪುಟಗೋಸ್ಗಳು ಮೊನ್ನೆ ಬಂದವರು. ಈ ಕಾಡಿನ ಸಮತೋಲನದ ಬಗ್ಗೆ ಇವರು ಈ ಫಾರೆಸ್ಟ್ ಅವರು ನಮ್ಗೆ ಹೇಳ್ಕೊಡ್ಬೇಕಾದ ಅವಶ್ಯಕತೆ ಇಲ್ಲ. ವಿ ನೋ ಹೌ ಟು ಬ್ಯಾಲೆನ್ಸ್ ದಿ ಫಾರೆಸ್ಟ್. ನಾವು 1000 ವರ್ಷಗಳಿಂದ ಅಲ್ಲಿ ಇದ್ದವ್ರು, 100 ವರ್ಷಗಳಿಂದ ಇದ್ರೂ ಕೂಡ ಅಲ್ಲಿ ಯಾವ ಜಿಂಕೆಗಳ ಕೊರತೆ ಆಗಿಲ್ಲ, ಯಾವ ಆನೆಗಳ ಕೊರತೆ ಆಗಿಲ್ಲ. ಈವನ್ ವೀರಪ್ಪನ ಕಾಲದಿಂದಲೂ ಕೂಡ ನಾವು ಸಮತೋಲನವಾಗಿ ಕಾಪಾಡಿಕೊಂಡು ಎಷ್ಟು 13 mm ಮಳೆ ಬರ್ತಾ ಇತ್ತು. ಇವ್ರು ಎಷ್ಟು ಫಾರೆಸ್ಟ್ ಅಲ್ಲಿ ಬಂದ್ಬಿಟ್ಟು ಮರ ನೆಟ್ಟವ್ರೆ? ಇವ್ರು ಎಷ್ಟು ರಿಫಾರೆಸ್ಟೇಷನ್ ಮಾಡವ್ರೆ? ಇವ್ರದ್ದು ಅಕೌಂಟಬಿಲಿಟಿ ಇದೆಯಾ ಸರ್? ಇದನ್ನೆಲ್ಲ ಕೇಳಕ ಇವಾಗ ನೆಕ್ಸ್ಟ್ ಇವ್ರಿಗೆ ಗೊತ್ತಾಗುತ್ತೆ ಸರ್. ಅನೂರು ಏನೋ ಒಂದು ಇರುವೆ ಕೂಡ ಅಲ್ಲಿ ಬದುಕಕ್ಕೆ ಯೋಗ್ಯವಲ್ಲದ ಒಂದು ಪ್ರದೇಶವನ್ನ ನೀವು ರಿಸರ್ವ್ ಫಾರೆಸ್ಟ್ ಆಗಿ ಘೋಷಣೆ ಮಾಡಿ 100 ವರ್ಷಗಳ ಕಾಲ ನಾವು ಅಲ್ಲೇ ಬೆಳೆದು ಬಂದವ್ರನ್ನ ನಮ್ಮನ್ನ ಈ ತರ ತುಳಿದು ಸಾಯಿಸ್ತೀರಲ್ಲ ನೀವುಗಳು. ನೀವು ಎಂತ ಕ್ರೂರ ವ್ಯಕ್ತಿಗಳು ಸರ್. ಎಂತ ಮಾವೋಯಿಸ್ಟ್ ಎಷ್ಟೋ ಪರವಾಗಿಲ್ಲ ಅಂತ ಅನ್ಸ್ಬಿಡ್ತದೆ ಸರ್. ಇವರು ಟೆರರಿಸ್ಟ್ ಪರವಾಗಿಲ್ಲ ಅಂತ ಅನ್ಸ್ಬಿಡುತ್ತೆ ಸರ್. ಅದು ನೋಡಿ ಸರ್, ನೀವು ಆ ಫೋಟೋಸ್ ನೀವು ನೋಡಿರ್ತೀರ ಅನ್ಕೋತೀನಿ ಕ್ಲಿಪ್ಪಿಂಗ್ಸ್ ಅಲ್ಲಿ. ಅದು
ಎಂತವನಿಗೂ ಅದು ಆ ತರ ಪರಿಸ್ಥಿತಿ ಬರಬಾರ್ದು ಸರ್. ಈವನ್ ಅನಿಮಲ್ಸ್ ವಿಲ್ ನಾಟ್ ಕಿಲ್ ಹ್ಯೂಮನ್ ಬೀಯಿಂಗ್ ಲೈಕ್ ದಟ್. ಒಂದು ಹುಲಿ ಕೂಡ ಮನುಷ್ಯನ ಆ ತರ ಸಾಯಿಸಲ್ಲ, ಒಂದೇ ಐಟಿಗೆ ಸಾಯಿಸ್ಬಿಟ್ಟು ತಿಂದ್ಬಿಟ್ಟು ಹೋಗ್ತದೆ ಸತ್ತ ಮೇಲೆ. ಅದು ಇವ್ರು ನೋಡಿ ಮಾಡಿ ಡಿಸ್ಟೆನ್ಸ್ ಅಲ್ಲಿ ಹೊಡೆದವ್ರೆ ಸರ್, ಶಾರ್ಟ್ ಡಿಸ್ಟೆನ್ಸ್ ಅಲ್ಲಿ ಅವ್ರು ಹೊಡೆದವ್ರೆ. ಆ ತರ ಇದೆ ಸರ್ ಒಂದೊಂದು ತೂತು. ಅದು ನೋಡಿದ್ರೆ ಒಂಥರ ನಮ್ಗೆ ಮಾತಾಡೋಕ್ಕಾಗಲ್ಲ, ಮೈ ಕೈಲ ಶಿವರ್ ಆಗುತ್ತೆ. ಈಗ ಅದಕ್ಕೆ ನೀವು ಬಂದು ಸಚಿವರಾದವರು ಬಂದ್ಬಿಟ್ಟು ಒಂದು ಸೂಕ್ತವಾದ ಒಂದು ಅಟ್ಲೀಸ್ಟ್ ಅವ್ರಿಗೆ ಒಂದು ಸಾಂತ್ವನ ಇರ್ಬೋದಲ್ವಾ. ನಾವು ದುಡ್ಡಿಗಿಂದಗಡೆ ಹೋಗೋರಲ್ಲ ಸರ್, ನಮಗೆ ಸಾಂತ್ವನ ಇರೋದ್ರೆ ಸಾಕು. ಅದೇ ತರ ಎಲ್ಲಾ ಸಮುದಾಯದವರು ಅಷ್ಟೇ, ಇಲ್ಲಿ ಯಾರು ಜಾತಿ ಭೇದ ಭಾವ ಎಲ್ಲ ಏನು ಇಲ್ಲ ನಮ್ಮ ಭಾರತ ದೇಶದಲ್ಲಿ. ಎಲ್ರಿಗೂ ಬಂದು ಫಸ್ಟ್ ಇಮ್ಮಿಡಿಯೇಟ್ ಆಗಿ ಒಂದು ಸಾಂತ್ವನ ಎಲ್ಲಿ ಫಸ್ಟ್ ಸಂಬಂಧಪಟ್ಟ ಅಧಿಕಾರಿಗಳು. ಈಗ ಸಚಿವರು ಬರೋವರೆಗೂ ಕೂಡ ನೀವು ದೇಹ ತಗೊಂಡೋಗೋದಿಲ್ಲ? ಇದು ನಾವು ಖಂಡಿತವಾಗ್ಲೂ ಇವಾಗ ಇದುವರೆಗೂ ನಾವು ಶಾಂತಿಯುತವಾಗಿಯೇ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದೋ. ಇನ್ನು ಮುಂದೆ ನಾವು ಯಾವುದೇ ಕಾರಣಕ್ಕೂ ಇದು ಬೇರೆ ತರ ಹೋಗುತ್ತೆ ಸರ್. ನೀವೆಲ್ಲ ಇಲ್ಲೇ ಇರ್ತೀರಾ, ದಯಮಾಡಿ ನಾವು ಮೀಡಿಯಾದವರಿಗೆ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಅದು ಒಂದೇ, ದಯಮಾಡಿ ನಮ್ಮ ಪರವಾಗಿ ನಿಂತ್ಕೊಳ್ಳಿ. ಯಾಕಂದ್ರೆ ನ್ಯಾಯದ ಪರವಾಗಿ ಸತ್ಯದ ಪರವಾಗಿ ನಿಂತ್ಕೋತೀರಾ ಅಂತ ನಂಬಿಕೆ ಇದೆ. ಅದೇ ತರ ಪ್ರಸಾರ ಮಾಡಿ, ಹೆಚ್ಚು ಹೆಚ್ಚು ಪ್ರಸಾರ ಮಾಡಿ, ಒಂದು ನ್ಯಾಯ ಸಿಗುವ ತನಕ ನೀವೆಲ್ಲ ನಮ್ಮ ಜೊತೆಯಲ್ಲಿ ಇರಬೇಕು ಅಂತ ಬೇಡ್ಕೋತೀವಿ ಸರ್. ರಂಜಿತ್, ಇದಿಷ್ಟು ಹೇಳ್ತಾ ಇರೋದು ಅರಣ್ಯ ಸಚಿವರು ಸ್ಥಳಕ್ಕೆ ಬರಬೇಕು, ಜೊತೆಗೆ ಫಾರೆಸ್ಟ್ ನ ಅಧಿಕಾರಿಗಳಿದ್ದಾರೆ, ಎಲ್ಲರೂ ಕೂಡ ಸ್ಥಳಕ್ಕೆ ಬಂದು ನಮಗೆ ಅಲ್ಲಿ ನಡೆದಂತಹ ಘಟನೆಯನ್ನು ಬಹಿರಂಗ ಪಡಿಸಬೇಕು ಅನ್ನುವಂಥದ್ದು ಪ್ರತಿಯೊಬ್ಬರ ಆಗ್ರಹ ಆಗಿದೆ. ಸೊ ಹೀಗಾಗಿ ಅಲ್ಲಿಯವರೆಗೂ ಕೂಡ ನಾವು ಮರಣೋತ್ತರ ಪರೀಕ್ಷೆಗೆ ಅನುಮತಿಯನ್ನು ಕೊಡೋದಿಲ್ಲ ಅಂತ ಹೇಳಿ ಕುಟುಂಬಸ್ಥರನ್ನು ಕೂಡ ಪಟ್ಟ ಹಿಡಿದು ಕೂತಿರುವಂತದ್ದು. ರಂಜಿತ್.